ಗ್ರಾಮ ಪಂಚಾಯತ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಪರದಾಟ. ಕೆಸರು ಗದ್ದೆಯಂತಾದ ಕ್ಯಾತನಹಳ್ಳಿ ಗ್ರಾಮದ ಮುಖ್ಯ ರಸ್ತೆ. ತಾಲೂಕಿನ ಉದ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕ್ಯಾತನಹಟ್ಟಿ ಗ್ರಾಮದಲ್ಲಿ ಸರಿಸುಮಾರು 200ಕ್ಕೂ ಅಧಿಕ ಮನೆಗಳಿದ್ದು 2,000ಕ್ಕೂ ಅಧಿಕ ಜನ ವಾಸಿಸುವಂತಹ ಗ್ರಾಮವಾಗಿದೆ. ಕ್ಯಾತನಹಳ್ಳಿ ಗ್ರಾಮದಲ್ಲಿ ಪ್ರತಿನಿತ್ಯ ಓಡಾಡುವಂತಹ ಮುಖ್ಯ ರಸ್ತೆಯು ಕೆಸರು ಗದ್ದೆಯಂತಾಗಿ ಪ್ರತಿದಿನ ಶಾಲಾ ಮಕ್ಕಳು, ವಯಸ್ಕರು, ದ್ವಿಚಕ್ರ ವಾಹನ ಸವಾರರು, ಜಾನುವಾರುಗಳು ಸೇರಿದಂತೆ ಕೆಲಸ ಕಾರ್ಯಗಳಿಗೆ ಓಡಾಡುವಂತಹ ಸಾರ್ವಜನಿಕರು ಪರದಾಡುವಂತಾಗಿದೆ. ಇನ್ನು ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಮುಖ್ಯ ರಸ್ತೆಗೆ ಹೊಂದಿಕೊಂಡಿದ್ದು ಪ್ರತಿನಿತ್ಯ ಶಾಲಾ ಮಕ್ಕಳು ಆ ಕೆಸರು ಗದ್ದೆಯಂತಿರುವ ಮಣ್ಣಿನ ರಸ್ತೆಯಲ್ಲೇ ಕೆಸರು ತುಳಿದುಕೊಂಡು ಶಾಲೆಯ ಒಳಗಡೆ ಹೋಗುವಂತಾಗಿದೆ. ಇನ್ನು ಕೆಸರು ಗದ್ದೆಯಂತಾದ ರಸ್ತೆಯ ಕೆಳಭಾಗದಲ್ಲಿ ಸರ್ಕಾರದ ಹಣವನ್ನ ಉಪಯೋಗಿಸಿ ಕಾಂಕ್ರೀಟ್ ನಿರ್ಮಿತ ಸಿಸಿ ರಸ್ತೆಯನ್ನ ನಿರ್ಮಿಸಲಾಗಿದೆ. ಆದರೆ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸಿಸಿ ರಸ್ತೆಯು ಮುಳುಗಡೆಯಾಗಿ ಸಿಸಿ ರಸ್ತೆಯ ಮೇಲ್ಭಾಗದಲ್ಲಿ ಅಂದಾಜು 6 ಇಂಚಿನಷ್ಟು ಮಣ್ಣಿನಿಂದ ಹಾಗೂ ತಿಪ್ಪೆಗುಂಡಿಯ ಕಸದಿಂದ ರಸ್ತೆಯು ಕಾಣದಂತೆ ಕಣ್ಮರೆಯಾಗಿದೆ. ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾಗಲಿ ಇಲ್ಲಿಯವರೆಗೂ ಈ ಗ್ರಾಮದಲ್ಲಿ ಅಭಿವೃದ್ಧಿಯ ಕೆಲಸಗಳಿಗೆ ಸ್ಪಂದಿಸದೆ ಶೂನ್ಯವಾಗಿದೆ ಕ್ಯಾತನಹಟ್ಟಿ ಗ್ರಾಮ. ಈ ಕ್ಯಾತನಹಟ್ಟಿ ಗ್ರಾಮದಿಂದ ಸರಿಸುಮಾರು 2 ಕಿಲೋಮೀಟರ್ ಅಂತರದಲ್ಲಿ ಸ್ಥಳೀಯ ಉದ್ಬಾಳು ಗ್ರಾಮ ಪಂಚಾಯಿತಿ ಇದ್ರೂ ಇಲ್ಲದಂತಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಹಾಗೂ ಅಧಿಕಾರಿಗಳಾಗಲಿ ಕ್ಯಾತನಹಟ್ಟಿ ಗ್ರಾಮದ ಕಡೆ ಮುಖ ಮಾಡ್ತಾರೆಯೋ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ. ಈ ತಾಲೂಕಿನ ಕ್ಯಾತನಹಟ್ಟಿ ಗ್ರಾಮದ ಮುಖ್ಯ ರಸ್ತೆ 1-2 ದಿನ ಮಳೆ ಆಗಿದ್ದಕ್ಕೆ ಈಗ ಇದೆ. ಪ್ರತಿದಿನನೂ ಇದೇ ತರ ಇರುತ್ತೆ. ಯಾರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ವಿಡಿಯೋವನ್ನು ನಮ್ಮ ಪಂಚಾಯಿತಿ ಅಧಿಕಾರಿಗಳು ಎಲ್ಲರೂ ನೋಡಬೇಕಾಗಿ ಅವರಿಗೆ ಕೇಳ್ಕೊಳ್ತೇವೆ. ಎಷ್ಟು ಹೇಳಿದ್ರು ಯಾರು ಕೇಳ್ತಾ ಇಲ್ಲ. ಯಾವಾಗಾದರೂ ರೋಡ್ ಇದೇ ತರ ಇರುತ್ತೆ. ಬೈಕು, ಆಮೇಲೆ ಶಾಲೆ ಇದೆ, ಶಾಲೆ ಮಕ್ಕಳು ಇದೇ ರೋಡಲ್ಲಿ ಓಡಾಡ್ತಾರೆ. ಎಲ್ಲ ರೆಡಿ ರೋಡನ್ನು ಸರಿಯಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ಳುತ್ತೇವೆ. ಹೋಗೋಕ್ಕೆ ದಾರಿನೇ ಇಲ್ಲ. ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿ ಬಿಟ್ಟು ನಿರ್ಲಕ್ಷ್ಯದಿಂದ ಈ ರೋಡನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ.